ಇದೀವಿ. ಈ ಫಿಶರ್ ಅನ್ನುವಂಥದ್ದು ಕೂಡ ನೀವು ಮೋಷನ್ ಮಾಡುವಂತ ಜಾಗದಲ್ಲಿ ಆಗುವಂತಹ ಒಂದು ಸಮಸ್ಯೆ. ಪೈಲ್ಸೇ ಬೇರೆ, ಫಿಶರೇ ಬೇರೆನಾ? ಫಿಶರ್ ಅಂದ್ರೆ ಏನಾಗುತ್ತೆ, ಮೋಷನ್ ತುಂಬಾ ಗಟ್ಟಿ ಹೋದಾಗ ಗುದದ್ವಾರದ ಒಂದು ಜಾಗದಲ್ಲಿ ಗಾಯ ಆಗ್ತದೆ. ಅದರಿಂದ ಅಪಾರವಾದ ಪೇನ್ ಆಗುತ್ತೆ, ತುಂಬಾ ಪೇನು ಇರುತ್ತೆ ಮತ್ತೆ ಬ್ಲೀಡಿಂಗು ಆಗುತ್ತೆ. ಅದು ಮತ್ತೆ ಮೋಷನ್ ಪಾಸ್ ಮಾಡಿದಾಗ ಮತ್ತೆ ಗಾಯ ಓಪನ್ ಆಗುತ್ತೆ, ಮತ್ತೆ ಪೇನ್ ಆಗುತ್ತೆ, ಮತ್ತೆ ಬ್ಲೀಡಿಂಗ್ ಆಗುತ್ತೆ. ಕ್ರಾನಿಸಿಟಿಗೆ ಹೋಗ್ಬಿಟ್ಟು ತುಂಬಾ ಕ್ರಾನಿಕ್ ಆದರೆ ಆಪರೇಷನ್ ಅಗತ್ಯ ಬೀಳುತ್ತೆ. ಈ ಫಿಶರೀಸ್ಗೆ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ಸರ್? ಓಪನ್ ಆಪರೇಷನ್ ಅಲ್ಲಾದ್ರೂ ಮಾಡ್ಬೋದು, ಲೇಸರ್ ಆಪರೇಷನ್ ಅಲ್ಲಾದ್ರೂ ಮಾಡ್ಬೋದು. ಆಪರೇಷನ್ ಮಾಡಿದಾಗೂ ಕೂಡ ಮೋಷನ್ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕಾಗುತ್ತೆ. ಆ ಥರ ಎಲ್ಲ ಸಾಮಾನ್ಯವಾಗಿ ಓಪನ್ ಆಗೋದು ಅವೆಲ್ಲ ಏನಾಗಲ್ಲ, ನೀಟಾಗಿ ಇದಾಗ್ತದೆ. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಯ ಸ್ಪೆಷಲ್ ಹೆಲ್ತ್ ಎಪಿಸೋಡ್ಗೆ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಕಳೆದ ಒಂದು ಎಪಿಸೋಡ್ನಲ್ಲಿ ನಾವು ಡಾಕ್ಟರ್ ರಾಜು ಸರ್ ಅವರು ಇದ್ದರು. ಅದರಲ್ಲಿ ಪೈಲ್ಸ್ ಮತ್ತು ಪಿಸ್ತೂಲ ತಜ್ಞರು. ಅಲ್ಲಿ ನಾವು ಪೈಲ್ಸ್ ಬಗ್ಗೆ ಮಾತ್ರ ನಾವು ಮಾತಾಡಿದ್ದು. ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಫಿಶರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಫಿಶರ್ ಅನ್ನುವಂಥದ್ದು ಕೂಡ ನೀವು ಮೋಷನ್ ಮಾಡುವಂಥ ಜಾಗದಲ್ಲಿ ಆಗುವಂತಹ ಒಂದು ಸಮಸ್ಯೆ, ಆಗುವಂಥ ಒಂದು ತೊಂದರೆ. ಆದರೆ ಓವರಾಲ್ ಆಗಿ ನಾವೇನು ಅಂತೀವಿ ಎಲ್ಲನೂ ಕೂಡ ಅದನ್ನ ಪೈಲ್ಸ್ ಅಂತಾನೆ ಕಾಮನ್ ಆಗಿ ಕರಿತೀವಿ. ಆದರೆ ಪೈಲ್ಸೇ ಬೇರೆ, ಫಿಶರೇ ಬೇರೆನಾ, ಎಲ್ಲ ಒಂದೇನಾ ಅನ್ನೋದ್ರ ಬಗ್ಗೆ ಡಾಕ್ಟರ್ ಅವರು ನಮಗೆ ಮಾಹಿತಿ ಕೊಡ್ತಾರೆ. ಸರ್, ಈಗ ಕಳೆದ ಎಪಿಸೋಡ್ ಪೈಲ್ಸ್ ಬಗ್ಗೆ ಮಾತಾಡಿದ್ದು. ಈಗ ನಮಗೆಲ್ಲ ಏನಿದೆ ಅಂತಂದರೆ ಅದು ಮೋಷನ್ ಮಾಡೋ ಜಾಗದಲ್ಲಿ ಏನೇ ಆದರೂ ಅದು ಪೈಲ್ಸ್ ಅಂತ ನಾವು ಡಿಸೈಡ್ ಆಗ್ಬಿಡ್ತೀವಿ. ಈ ಪೈಲ್ಸ್ಗೂ ಫಿಶರ್ಗೂ ಬೇರೆ ಬೇರೆ ವ್ಯತ್ಯಾಸ ಇದೆಯಾ, ಒಂದೇನಾ ಸರ್? ಪೈಲ್ಸ್ ಅಂದರೆ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳ್ದಂಗೆ ಅದು ಹೆಮರಾಯ್ಡ್ಸ್. ಫಿಶರ್ ಅಂದ್ರೆ ಏನಾಗುತ್ತೆ, ಮೋಷನ್ ತುಂಬಾ ಗಟ್ಟಿ ಹೋದಾಗ ಅಥವಾ ಬೇರೆ ಥರ 10-15 ಸರಿ ಹೋಗ್ಬಿಟ್ಟಾಗ ಏನಾಗುತ್ತೆ, ಆ ಗುದದ್ವಾರದ ಒಂದು ಜಾಗದಲ್ಲಿ ಗಾಯ ಆಗ್ಬಿಡುತ್ತೆ, ಒಂದು ಸೀಳ್ ಬಿಡುತ್ತೆ. ಅದನ್ನ ಫಿಶರ್ ಅಂತ ಕರಿತೀವಿ. ಓಕೆ. ಅದರಿಂದ ಅಪಾರವಾದ ಪೇನ್ ಆಗುತ್ತೆ. ನಾನು ಹೇಳಿದಾಗೆ ಹೆಮರಾಯ್ಡ್ಸ್ ನಾನು ಓದೋ ಎಪಿಸೋಡಲ್ಲಿ ಹೇಳಿದಾಗ ಪೇನ್ ಇರಲ್ಲ, ಬರೀ ಬ್ಲೀಡಿಂಗ್ ಆಗುತ್ತೆ. ತುಂಬಾ ಪೇನು ಇರುತ್ತೆ ಮತ್ತೆ ಬ್ಲೀಡಿಂಗು ಆಗುತ್ತೆ. ಅದನ್ನ ಫಿಶರ್ ಅಂತ ಕರಿತೀವಿ. ಓಕೆ. ಅದು ಅಂದ್ರೆ ಆ ಸ್ಕಿನ್ ಏನಿರುತ್ತಲ್ಲ, ಸ್ಕಿನ್ ಅಲ್ಲಿ ಸ್ಕ್ರಾಚಸ್ ತರ ಆಗಿ ಓಪನ್ ಆಗುತ್ತೆ. ಕಾಲಲ್ಲಿ ಹೊಡೆದಾಗ ಸ್ಕಿನ್ ಓಪನ್ ಆಗುತ್ತಲ್ಲ, ಆ ರೀತಿಯಾಗಿ ಓಪನ್ ಆಗಿರುತ್ತೆ. ಓಕೆ, ಓಪನ್ ಆಗಿರುತ್ತೆ. ಅದು ಮೋಷನ್ ಮಾಡುವಂತ ಸಂದರ್ಭದಲ್ಲಿ ನಮಗೆ, ಯಾಕೆಂದ್ರೆ ಅದು ಸದಾಕಾಲ ಆಕ್ಟಿವ್ ಆಗಿರುವಂತ ಜಾಗ ಆಗಿರೋದು. ಮೋಷನ್ ಮಾಡುವಾಗ ಸಾಮಾನ್ಯ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗಬೇಕು. ಬಟ್ ಫಿಶರ್ ಆದಾಗ ಎಕ್ಸ್ಪ್ಯಾಂಡ್ ಆಗಲ್ಲ. ಗಾಯ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಟೈಟ್ ಆಗ್ಬಿಡುತ್ತೆ. ಅದು ಮತ್ತೆ ಮೋಷನ್ ಪಾಸ್ ಮಾಡಿದಾಗ ಮತ್ತೆ ಗಾಯ ಓಪನ್ ಆಗುತ್ತೆ, ಮತ್ತೆ ಪೇನ್ ಆಗುತ್ತೆ, ಮತ್ತೆ ಬ್ಲೀಡಿಂಗ್ ಆಗುತ್ತೆ. ಇದು ಬಿಡ್ತಾ ಹೋದ್ರೆ, ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ ಅಥವಾ ನೀವು ಹಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಅದು ಜಾಸ್ತಿ ಆಗಿ ಅಕ್ಯೂಟ್ ಇರೋ ಫಿಶರ್ ಏನಾಗುತ್ತೆ, ಕ್ರಾನಿಕ್ ಫಿಶರ್ ಆಗ್ಬಿಡುತ್ತೆ. ಕ್ರಾನಿಕ್ ಫಿಶರ್ ಅಂದ್ರೆ ಸರ್ ಏನಾಗುತ್ತೆ, ಮೋಷನ್ ತುಂಬಾ ಹಾರ್ಡ್ ಆಗಿ ಪಾಸ್ ಮಾಡಿದಾಗ ಅಥವಾ 10-15 ಸಾರಿ ಒಂದೇ ಸಮ ಬೇರೆ ತರ ಆಗ್ಬಿಟ್ರೆ ಅಲ್ಲೊಂದು ಸಣ್ಣ ಗಾಯ ಆಗುತ್ತೆ, ಬಿರುಕು ಬಿಡುತ್ತೆ. ಮೋಷನ್ ಬಿರುಕು ಬಿಟ್ಟಾಗ ಏನಾಗುತ್ತೆ, ಆ ಗಾಯದಿಂದ ತುಂಬಾ ಪೇನ್ ಆಗುತ್ತೆ ಮತ್ತೆ ಬ್ಲೀಡಿಂಗ್ ಆಗುತ್ತೆ. ಇದು ಅಕ್ಯೂಟ್ ಫಿಶರ್ ಅಂತ ಕರಿತೀವಿ. ಇದು ನೆಗ್ಲೆಕ್ಟ್ ಮಾಡಿದ್ರೆ, ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ, ಹಂಗೆ ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ತಾ ಹೋದ್ರೆ ಏನಾಗುತ್ತೆ, ಅದು ಪ್ರತಿ ದಿವಸ ಮತ್ತೆ ಮೋಷನ್ ಪಾಸ್ ಮಾಡ್ತೀರಾ, ಮತ್ತೆ ಅದು ಗಾಯ ಓಪನ್ ಆಗುತ್ತೆ, ಮತ್ತೆ ಬ್ಲೀಡಿಂಗ್ ಆಗುತ್ತೆ, ಮತ್ತೆ ಪೇನ್ ಬರುತ್ತೆ. ಇದೇ ಒಂದು 3 ತಿಂಗಳು 6 ತಿಂಗಳ ತರ ಹೋಗ್ಬಿಟ್ರೆ ಅದು ಕ್ರಾನಿಕ್ ಫಿಶರ್ ಆಗ್ಬಿಡುತ್ತೆ. ಏನಾಗುತ್ತೆ, ಗಾಯ ಆದಾಗ ಮೋಷನ್ ಹೋಗೋ ಎಲಾಸ್ಟಿಸಿಟಿ ಜಾಗದ್ದು ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ಬೇಕಲ್ಲ, ಅದು ಆಗಲ್ಲ, ಚಿಕ್ಕದಾಗ್ಬಿಡುತ್ತೆ. ಚಿಕ್ಕದಾಗಿರೋದು ಫಸ್ಟ್. ಯೂಶಲಿ ಏನು, ಮೋಷನ್ ಸಾಫ್ಟ್ ಕರೆಕ್ಟ್ ಆಗಿ ಪಾಸ್ ಆಗ್ಬೇಕು ಅಂದ್ರೆ ಏನು, ಮೋಷನ್ ಸಾಫ್ಟ್ ಆಗಿರ್ಬೇಕು, ಇದು ಎಕ್ಸ್ಪ್ಯಾಂಡ್ ಆಗ್ಬೇಕು. ಇಲ್ಲಿ ಉಲ್ಟಾ ಆಗ್ತಾ ಇದೆ, ಮೋಷನ್ ಗಟ್ಟಿ ಆಗ್ತಾ ಇದೆ, ಇದು ಎಕ್ಸ್ಪ್ಯಾಂಡ್ ಆಗ್ತಾ ಇಲ್ಲ. ಸೊ ಇನ್ನೂ ಫಿಶರ್ ದೊಡ್ಡದಾಗ್ತಾ ಹೋಗ್ತಾ ಇದೆ. ಇದು ಕ್ರಾನಿಕ್ ಇರೋದು. ಅಕ್ಯೂಟ್ ಇರೋದು ಕ್ರಾನಿಕ್ ಆಗ್ಬಿಡುತ್ತೆ. ಕ್ರಾನಿಕ್ ಅಂದ್ರೆ ಏನಾಗುತ್ತೆ, ಗಾಯ ತುಂಬಾ ದೊಡ್ಡದಾಗ್ಬಿಡುತ್ತೆ ಮತ್ತೆ ಅದ್ರ ಮೇಲೆ ಒಂದು ಚರ್ಮ ಬೆಳ್ಕೊಳ್ಳುತ್ತೆ, ಸೆಂಟೀನಿಯಲ್ ಪೈಲ್ಸ್ ಅಂತ ಕರಿತೀವಿ. ಆ ಚರ್ಮ ಬೆಳ್ಕೊಂಡ್ಬಿಟ್ಟು ತುಂಬಾ ದೊಡ್ಡದಾಗ್ಬಿಡ್ತು ಅಂದ್ರೆ ಕ್ರಾನಿಕ್ ಫಿಶರ್ ಆಗುತ್ತೆ. ಡಿಫ್ರೆನ್ಸ್ ಏನಾಗುತ್ತೆ ಇದರಲ್ಲಿ ಅಂತ ಹೇಳಿದ್ರೆ, ಅಕ್ಯೂಟ್ ಫಿಶರ್ನ ಮೆಡಿಸನ್ನು, ಕ್ರೀಮು ಮತ್ತೆ ಸಿರಪ್ಪು ಇದರಲ್ಲಿ ವಾಸಿ ಮಾಡ್ಬಿಡ್ಬೋದು. ಕ್ರಾನಿಸಿಟಿಗೆ ಹೋಗ್ಬಿಟ್ಟು ತುಂಬಾ ಕ್ರಾನಿಕ್ ಆದ್ರೆ ಆಪರೇಷನ್ ಅಗತ್ಯ ಬೀಳುತ್ತೆ. ಸೊ ಅದರಿಂದಾಗಿ ನೀವು ನಾಚಿಕೆ ಪಟ್ಟುಕೊಳ್ಳದೆ ಏನೇ ಒಂದಾದಾಗ ಪರಿಣಿತ ವೈದ್ಯರಲ್ಲಿ ತೋರಿಸಿ ಅದು ಯಾವ ಪ್ರಾಬ್ಲಮ್ ಅಂತ ಗುರುತಿಡಿದು ಅಕ್ಯೂಟ್ ಫಿಶರ್ಗೆ ಟ್ರೀಟ್ಮೆಂಟ್ ತಗೊಳ್ಳೋವಂಥದ್ದು ತುಂಬಾ ಒಳ್ಳೆಯದು. ಇಲ್ಲ ಕ್ರಾನಿಕ್ಗೆ ಹೋದ್ರೆ ಅನ್ನೆಸೆಸರಿಯಾಗಿ ಆಪರೇಷನ್ ಮಾಡಿಸ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಓಕೆ ಸರ್, ಇದಕ್ಕೂ ನೀವು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಆದ್ಮೇಲೆ ಡಯೆಟ್ ಅಥವಾ ಫುಡ್ ಸ್ಟೈಲ್ ಯಾವ ರೀತಿಯಾಗಿರುತ್ತೆ ಸರ್ ಇದರಲ್ಲಿ? ಅದು ಮಾಮೂಲವಾಗಿ ಸೇಮ್. ಈ ಪೈಲ್ಸ್, ಫಿಶರ್ ಎಲ್ಲದಕ್ಕೂ ನಾವು ಹೇಳೋದಿಷ್ಟೇ, ಆದಷ್ಟು
ನೆಕ್ಸ್ಟ್ ನಾರಿನ ಪದಾರ್ಥವುಳ್ಳ ಆಹಾರಗಳನ್ನ ಜಾಸ್ತಿ ಸೇವಿಸಿ. ಅಂದ್ರೆ ಈಗ ಬಾಳೆಹಣ್ಣು, ಸೌತೆಕಾಯಿ, ಮೂಲಂಗಿ, ಸೊಪ್ಪು, ತರಕಾರಿ, ಹೌದು, ಮತ್ತೆ ಇದು ಏನು ಚೆನ್ನಾಗಿ ನೀರು ಕುಡೀರಿ. ಮತ್ತೆ ಈ ಅಕ್ಕಿನಲ್ಲಿ ಪಾಲಿಶ್ ಮಾಡದೇ ಇರೋ ಅಕ್ಕಿ ಆದಷ್ಟು ಬಳಸಿ. ಗೋಧಿನ ಪಾಲಿಶ್ ಮಾಡದೇ ಇರೋ ಗೋಧಿ ಹಿಟ್ಟನ್ನ ಬಳಸಿ. ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಆದಷ್ಟು ಏನಾಗುತ್ತೆ, ಮೋಷನ್ ಸಾಫ್ಟ್ ಆಗುತ್ತೆ, ಮಲಬದ್ಧತೆ ಬರೋಲ್ಲ. ಸೊ ಆಮೇಲೆ ಮತ್ತೆ ಈ ಕಾಯಿಲೆ ಬರೋದು ಮೊದಲು ತಪ್ಪುತ್ತೆ. ಅಕಸ್ಮಾತ್ ಆಪರೇಷನ್ ಮಾಡಿಸ್ಕೊಂಡಿದ್ರು ಮತ್ತೆ ರಿಪೀಟ್ ಆಗುವಂಥದ್ದು ತಪ್ಪುತ್ತೆ. ಹೌದು. ಓಕೆ, ಒಂದ್ಸಲಿ ಆಪರೇಷನ್ ಆದ್ಮೇಲೆ ಇದ್ದು ಮತ್ತೆ ಈಗ ಪಿಸ್ತೂಲದಲ್ಲಿ ಬಂದ್ರೆ ಬರುವಂತ ಚಾನ್ಸಸ್ ಇರುತ್ತೆ. ಫಿಶರೀಸ್ ಅಲ್ಲಿ ಹಂಗೆಲ್ಲ ಸಾಮಾನ್ಯ ಇಲ್ಲ. 99% ಸಾಮಾನ್ಯ ನೀಟಾಗಿ ಸರ್ಜರಿ ಆದ್ರೆ ಸಾಮಾನ್ಯ ಬರಲ್ಲ. ಅನ್ಲೆಸ್ ಅದರ್ವೈಸ್ ನೀವು ಮತ್ತೆ ಈ ತರ ಆಹಾರ ಪದ್ಧತಿ ಇದಾಗಿ ತೀರಾ ಕಾನ್ಸ್ಟಿಪೇಷನ್ ತರ ಮಾಡ್ಕೊಂಡ್ರೆ ಮಾತ್ರ ಒಂದೊಂದ್ಸಾರಿ ಬರೋ ಚಾನ್ಸು. ಅದರ್ವೈಸ್ ಚಾನ್ಸಸ್ ಕಡಿಮೆ. ಸರ್, ಇನ್ನ ಈ ಫಿಶರೀಸ್ಗೆ ಟ್ರೀಟ್ಮೆಂಟ್ ಯಾವ ರೀತಿ ಆಗಿದೆ ಸರ್? ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಯಾವ ರೀತಿ ಆಗಿದೆ? ಅದೇ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಕ್ಯೂಟ್ ಫಿಶರಲ್ಲಿ ಮೆಡಿಕಲ್ ಮ್ಯಾನೇಜ್ಮೆಂಟು, ಒಂದು ಕ್ರೀಮು, ಒಂದು ಕರೆಕ್ಟಾಗಿ ಕ್ರೀಮ್ ಅಪ್ಲೈ ಮಾಡಿ ಸಿರಪ್ ತೊಗೊಂಡು ಮಾತ್ರೆಗಳು ತೊಗೊಂಡ್ರೆ ಸಾಮಾನ್ಯ ವಾಸಿ ಆಗಿಬಿಡುತ್ತೆ ಒಂದು ವಾರ 10 ದಿವಸದಲ್ಲೆಲ್ಲ. ಕ್ರಾನಿಕ್ ಫಿಶರಿಗೆ ಬಂದಾಗ ಆಪರೇಷನ್ ಮಾಡಬೇಕಾಗುತ್ತೆ. ಅದೇ ಈಚೆ ಬೆಳೆದಿರೋ ಸ್ಕಿನ್ ಟ್ಯಾಗ್ ಏನಿರುತ್ತೆ ಅದನ್ನ ತೆಗಿಬೇಕಾಗುತ್ತೆ. ಮತ್ತೆ ಒಂದು ಸ್ಪಿಂಕ್ಟ್ರಾಟಮಿ ಅನ್ನೋ ಒಂದು ಆಪರೇಷನ್ ಮಾಡ್ತೀವಿ. ಅದನ್ನ ಓಪನ್ ಆಪರೇಷನ್ ಅಲ್ಲಾದ್ರೂ ಮಾಡ್ಬೋದು, ಲೇಸರ್ ಆಪರೇಷನ್ ಅಲ್ಲಾದ್ರೂ ಮಾಡ್ಬೋದು. ಎರಡಲ್ಲೂ ಅಷ್ಟೇ. ಅದೇನಂದ್ರೆ ನಾವು ಹೇಳಿದ್ನಲ್ಲ, ಎಕ್ಸ್ಪ್ಯಾಂಡ್ ಆಗೋದು ನಿಂತು ಬಿಟ್ಟಿರ್ತಲ್ಲ, ಅದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗೋ ಥರ ಮಾಡಿಕೊಟ್ರೆ ಆಮೇಲೆ ನೆಕ್ಸ್ಟು ಆ ಫಿಶರು ಹೀಲ್ ಆಗಿಬಿಡುತ್ತೆ. ಮುಂದೆ ಏನು ಪ್ರಾಬ್ಲಮ್ ಇರಲ್ಲ. ಸರ್, ಒಂದು ಡೌಟ್, ಈಗ ನೀವೀಗ ಅಲ್ಲಿ ಆಪ್ರೇಷನ್ ಮಾಡ್ತೀರಾ, ಓಕೆ, ಆಪ್ರೇಷನ್ ಮಾಡಿದಾಗೂ ಕೂಡ ಮೋಷನ್ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕಾಗುತ್ತೆ. ಅವಾಗ ಮೋಷನ್ ಮಾಡಕ್ ಹೋದಾಗ ತಿರ್ಗಾ ಆಪರೇಷನ್ ಆಗಿರೋ ಜಾಗ ಓಪನ್ ಆಗ್ಬಿಟ್ರೆ ಸರ್? ಇಲ್ಲ, ಓಪನ್ ಆಗಲ್ಲ. ನೋಡಿದ್ದೆ ಭಗವಂತ ಎಷ್ಟು ದೊಡ್ಡವನು ಅಂದ್ರೆ, ಅಲ್ಲಿ ಆಕ್ಚುಲಿ ಆಪರೇಷನ್ ಮಾಡಿರ್ತೀವಿ ನಾವು. ಬೇರೆ ಕಡೆ ಎಲ್ಲ ಆದ್ರೆ ನಾವು ನೀವು ಹೇಳಿದಾಗೆ ಎಲ್ಲ ನೀವು ಚೆನ್ನಾಗಿ ಬೆಟಡಿನ ಕ್ಲೀನ್ ಮಾಡಿ ಎಲ್ಲ ಮಾಡಿ ಡ್ರೆಸ್ಸಿಂಗ್ ಎಲ್ಲ ಮಾಡ್ತೀವಿ, ಇನ್ಫೆಕ್ಷನ್ ಆಗ್ಬಿಡುತ್ತೆ ಅಂತ. ಆ ಜಾಗದಲ್ಲಿ ಹಂಗಾಗಲ್ಲ. ಅಷ್ಟು ದೊಡ್ಡ ಗಾಯ ನಾವು ಮಾಡಿರಲ್ಲ, ಬಟ್ ಮಾಡಿದ್ರು ಆ ಜಾಗದಲ್ಲಿ ಹೀಲಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಆ ಥರ ಎಲ್ಲ ಸಾಮಾನ್ಯವಾಗಿ ಓಪನ್ ಆಗೋದು ಅವೆಲ್ಲ ಏನಾಗಲ್ಲ, ಊಟ ಹೀಲ್ ಆಗ್ಬಿಡುತ್ತೆ. ಅದು ದೇವರು ನಮ್ಮ ಬಾಡಿ ಕೊಟ್ಟಿರೋ ಕೆಪಾಸಿಟಿ ಅದು. ಅಲ್ಲಿ ದಿನಾ ನೀವು ಮೋಷನ್ ಪಾಸ್ ಮಾಡಿದ್ರು ಅಲ್ಲಿ ಎಷ್ಟೇ ದೊಡ್ಡ ಗಾಯ ಇದ್ರೂ ಚೆನ್ನಾಗಿ ವಾಸಿ ಆಗುತ್ತೆ. ಕರೆಕ್ಟ್ ಸರ್, ಥ್ಯಾಂಕ್ ಯು, ತುಂಬ ಧನ್ಯವಾದ. ಒಳ್ಳೆ ಮಾಹಿತಿನ ಕೊಡ್ರೆ. ಸೊ ಈಗ ಸರು, ಈಗ ನಿಮಗೆ ಒಂದು ಡೌಟ್ ಇತ್ತು, ಈಗ ಗುದದ್ವಾರದಲ್ಲಿ ಏನೇ ಗಾಯಗಳಾಯಿತು ಅಂತಂದ್ರೂ ಕೂಡ ಅದು ಪೈಲ್ಸ್ ಅನ್ಕೊಂಡಿದ್ರ? ಇಲ್ಲ, ಪೈಲ್ಸೇ ಬೇರೆ, ಫಿಶರೇ ಬೇರೆ ಅನ್ನುವಂಥದ್ದು. ಫಿಶರ್ ಯಾವ ಕಾರಣಕ್ಕಾಗುತ್ತೆ, ಬರದೇ ಇರೋಂಥ ರೀತಿಯಲ್ಲಿ ಯಾವ ಥರ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು. ಇನಿಷಿಯಲ್ ಸ್ಟೇಜಲ್ಲೇ ನೀವು ಹೋದರೆ ಬರೀ ಕ್ರೀಮು ಮಾತ್ರನಲ್ಲೇ ಅದು ಮುಗ್ದೋಗುತ್ತೆ ಟ್ರೀಟ್ಮೆಂಟು. ಇಲ್ಲ ನೀವು ನೆಗ್ಲೆಕ್ಟ್ ಮಾಡ್ತಾ ಬಿಟ್ಟರೆ ಅದಕ್ಕೂ ಕೂಡ ಸರ್ಜರಿ ಆಗಬೇಕಾಗತ್ತೆ, ಆಪ್ರೇಷನ್ ಆಗಬೇಕಾಗತ್ತೆ. ಹೀಗಾಗಿ ಈ ರೀತಿಯಾದಂಥ ಒಂದು ಸಮಸ್ಯೆ, ಫಿಶರಿ ಸಮಸ್ಯೆ ಏನಾದರೂ ಕೂಡ ನಿಮ್ಗೆ ಏನಾದ್ರು ಇತ್ತು ಅಂತಂದರೆ ಇನಿಷಿಯಲ್ ಸ್ಟೇಜಲ್ಲೇ ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವಂಥದ್ದು, ತಜ್ಞ ವೈದ್ಯರನ್ನು ಭೇಟಿ ಮಾಡುವಂಥದ್ದು ಒಳ್ಳೆಯದು ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಸರ್ ಅವ್ರನ್ನ ಭೇಟಿ ಮಾಡಬೇಕು ಅಂತಂದರೆ ಸುಂಕದಕಟ್ಟೆಯಲ್ಲಿರುವಂಥ ಕವಿತಾ ಆಸ್ಪತ್ರೆಯಲ್ಲಿ ಸರ್ರ ಒಂದು ಅವೈಲಬಿಲಿಟಿ ಇರುತ್ತೆ. ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೀವಿ, ಅಲ್ಲಿಗೆ ಕಾಲ್ ಮಾಡಿ ಈ ಸಮಸ್ಯೆ ಇರುವಂಥ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅಂತಂದರೆ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.